ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಚಾಪ್ಟರ್ದು 3 ಮಾರ್ಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಆಗಿ ಎಕ್ಸಾಮಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಈ 3 ಮಾರ್ಕ್ಸ್ ಕ್ವಶನ್ಸ್ನ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀವಿ, ಪಾರ್ಟ್ ನಂಬರ್ 1ನಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಪಾರ್ಟ್ ನಂಬರ್ 1ನಲ್ಲಿ ಕಂಪ್ಲೀಟ್ ಆಗಿ ನಾವು 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಇದೆ, ಆ ಪಾರ್ಟ್ ನಂಬರ್ 2 ನಲ್ಲಿ ಏನ್ ಮಾಡ್ತೀವಿ, 3 ಮಾರ್ಕ್ಸ್ ಕ್ವಶನ್ಸ್ ಇಂದ ನ್ಯೂಮರಿಕಲ್ಸ್ ಯಾವ್ಯಾವ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಸೊ ಇವಾಗ ಪಾರ್ಟ್ ನಂಬರ್ 1 ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. 3 ಮಾರ್ಕ್ಸ್ ಕ್ವಶನ್ಸ್ ಫೈನಲ್ ಎಕ್ಸಾಮಿನೇಷನ್ಸ್ಗೆ ಚಾಪ್ಟರ್ ನಂಬರ್ 1 ಇಂದ ಯಾವ್ದಾವ್ದು ಬರುತ್ತೆ ಒಂದ್ಸಲ ಓವರ್ ವ್ಯೂ ಮಾಡ್ತಾ ಹೋಗೋಣ, ಕಲಿತಾ ಹೋಗೋಣ, ಸ್ಟಾರ್ಟ್ ಮಾಡ್ತಾ ಹೋಗೋಣ ವಿಡಿಯೋಸ್ನ. ಸೊ ನಿಮ್ಗೆಲ್ಲರಿಗೂ ಅಭ್ಯಾಸ್ ಅಕಾಡೆಮಿಗೆ ಸ್ವಾಗತ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಹೆಂಗಿರುತ್ತೆ, ಏನಿರುತ್ತೆ ನೋಡ್ತಾ ಹೋಗೋಣ ಬನ್ನಿ. Describe an experiment to demonstrate that there are 2 types of charges using glass rod and plastic rod ಅಂತ ಇದೆ. ಗ್ಲಾಸ್ ರಾಡ್ ಮತ್ತೆ ಪ್ಲಾಸ್ಟಿಕ್ ರಾಡ್ ಯೂಸ್ ಮಾಡ್ಕೊಂಡು ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್? ಈ ಕ್ವಶನ್ದು ಮೀನಿಂಗ್ ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವೇನ್ ಮಾಡಬೇಕು, ನಮ್ಮ ಹತ್ರ 2 ಚಾರ್ಜ್ ಇದೆ ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ನಮ್ಮ ಹತ್ರ 2 ಚಾರ್ಜ್ ಇದೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ ಮತ್ತೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಸೂಪರ್ ಅಂತ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜಸ್ ಅಂತ ಇರುತ್ತೆ. ಈ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಪ್ರೂವ್ ಮಾಡಿ ವಿತ್ ಅನ್ ಎಕ್ಸ್ಪೆರಿಮೆಂಟ್ ಬೈ ಯೂಸಿಂಗ್ ಗ್ಲಾಸ್ ರಾಡ್ ಮತ್ತೆ ಪ್ಲಾಸ್ಟಿಕ್ ರಾಡ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಈ ಕ್ವಶನ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ ಆರಾಮಾಗಿ ಆನ್ಸರ್ ಬರೀರಿ. ವೆರಿ ಈಸಿಯಾಗಿ ನಾವು ಈ ಕ್ವಶನ್ ಇಂದ 3 ಮಾರ್ಕ್ಸ್ ತೆಗಿಬಹುದು. ಏನ್ ಮಾಡಬೇಕು, ಸ್ಟೆಪ್ ನಂಬರ್ 1 ನಲ್ಲಿ ಏನ್ ಮಾಡಬೇಕು ಅಂದ್ರೆ ನೀವು ಗ್ಲಾಸ್ ರಾಡ್ ನ ತಗೊಂಡು ನಾವೇನ್ ಮಾಡಬೇಕು, ಸಿಲ್ಕ್ ಕ್ಲೋತ್ ಜೊತೆ ರಬ್ ಮಾಡಬೇಕು. ಸ್ಟೆಪ್ ನಂಬರ್ 1 ವೆರಿ ಸಿಂಪಲ್. ರಬ್ ಎ ಗ್ಲಾಸ್ ರಾಡ್ ವಿತ್ ಅ ಸಿಲ್ಕ್ ಕ್ಲೋತ್. ವಾಟ್ ಹ್ಯಾಪನ್ಸ್? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಏನಾಗುತ್ತೆ, ಗ್ಲಾಸ್ ರಾಡ್ ನ ಸಿಲ್ಕ್ ಕ್ಲೋತ್ ಜೊತೆ ರಬ್ ಮಾಡಿದಾಗ ಗ್ಲಾಸ್ ರಾಡ್ ವಿಲ್ ಅಕ್ವೈರ್ ಪಾಸಿಟಿವ್ ಚಾರ್ಜ್ whereas ಸಿಲ್ಕ್ ಕ್ಲೋತ್ ವಿಲ್ ಅಕ್ವೈರ್ ನೆಗೆಟಿವ್ ಚಾರ್ಜ್. ಅಬ್ಸಲ್ಯೂಟ್ಲಿ ರೈಟ್ ಮಗ. ಪಾಸಿಟಿವ್ ಚಾರ್ಜ್ ಗ್ಲಾಸ್ ರಾಡಿಗೆ ಬರುತ್ತೆ, ಸಿಲ್ಕ್ ಕ್ಲೋತ್ ಗೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ನಾವು ಸ್ಟೆಪ್ ನಂಬರ್ 2 ನಲ್ಲಿ ಏನ್ ಮಾಡ್ತೀವಿ, ಇದೇ ಕ್ವಶನ್ ಗೆ ನಾವು ಪಾಲಿಥೀನ್ ನ ಏನ್ ಮಾಡ್ತೀವಿ, ವೆರಿ ಗುಡ್ ಸೂಪರ್. ಒಂದು ನಿಮಿಷ. ನಾವು ಪಾಲಿಥೀನ್ ನ ಎಲ್ಲಿಗೆ ರಬ್ ಮಾಡ್ತೀವಿ, ವಿ ವಿಲ್ ರಬ್ ದ ಪಾಲಿಥೀನ್ ವಿತ್ ಪ್ಲಾಸ್ಟಿಕ್ ರಾಡ್ ಮಗ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಪಾಲಿಥೀನ್ ನ ಪ್ಲಾಸ್ಟಿಕ್ ರಾಡ್ ಜೊತೆ ರಬ್ ಮಾಡ್ತೀವಿ. ಯಾವಾಗ ನೀವು ಪಾಲಿಥೀನ್ ನ ಪ್ಲಾಸ್ಟಿಕ್ ರಾಡ್ ಜೊತೆ ರಬ್ ಮಾಡಿದಾಗ ಪಾಲಿಥೀನ್ ಅನ್ನೋದೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ಆಗುತ್ತೆ, ಪ್ಲಾಸ್ಟಿಕ್ ರಾಡ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಪಾಯಿಂಟ್ ನಂಬರ್ 2 ನಲ್ಲಿ ಏನ್ ಬರೀತೀವಿ ನಾವು, when we rub a polythene with plastic rod, polythene will acquire positive charge whereas plastic rod will acquire negative charge. ಎರಡನೇ ಪಾಯಿಂಟ್ ಅಲ್ಲಿ ಬರೀತೀವಿ. ಮೂರನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವೆರಿ ಸಿಂಪಲ್. ಮೂರನೇ ಪಾಯಿಂಟ್ ಅಲ್ಲಿ ಚಾರ್ಜ್ ಆಗಿರೋ ಗ್ಲಾಸ್ ರಾಡ್ ನ ಮತ್ತೆ ಚಾರ್ಜ್ ಆಗಿರೋ ಪ್ಲಾಸ್ಟಿಕ್ ರಾಡ್ ನ ನಿಯರ್ ತರ್ತೀವಿ. ಚಾರ್ಜ್ ಆಗಿರೋ ಪ್ಲಾಸ್ಟಿಕ್ ಮತ್ತೆ ಚಾರ್ಜ್ ಆಗಿರೋ ಗ್ಲಾಸ್ ರಾಡ್ ಏನ್ ಮಾಡ್ತೀವಿ, ನಿಯರ್ ತರ್ತೀವಿ. ಗ್ಲಾಸ್ ರಾಡ್ ಏನ್ ಚಾರ್ಜ್ ಆಗಿದೆ, ಎಸ್ ರೈಟ್, ಪಾಸಿಟಿವ್ ಚಾರ್ಜ್ ಆಗಿದೆ. ಪ್ಲಾಸ್ಟಿಕ್ ರಾಡ್ ಯಾವ ಚಾರ್ಜ್ ಆಗಿದೆ, ನೆಗೆಟಿವ್ ಚಾರ್ಜ್ ಆಗಿದೆ. ಯಾವಾಗ ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ನ ನೀವು ಹತ್ರ ತಂದ ತಕ್ಷಣ ಏನಾಗುತ್ತೆ, ಇದು ಅಟ್ರಾಕ್ಷನ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಅಟ್ರಾಕ್ಷನ್ ಆಯ್ತು ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಒಂದು ಪಾಸಿಟಿವ್ ಇರಬೇಕು, ಇನ್ನೊಂದು ನೆಗೆಟಿವ್ ಇರಬೇಕು. ಅಕಸ್ಮಾತ್ ರಿಪಲ್ಸನ್ ಆಗಿದ್ರೆ ಎರಡಕ್ಕೂ ಕೂಡ ಪಾಸಿಟಿವ್ ಬರ್ತಿತ್ತು ಅಥವಾ ನೆಗೆಟಿವ್ ಬರ್ತಾ ಇತ್ತು. ಬಟ್ ನಮಗೆ ಕ್ವಶನ್ ಏನ್ ಕೇಳಿದ್ದು ಅಂದ್ರೆ ದೇ ಆರ್ ಆಸ್ಕಿಂಗ್ ಅಸ್ ಟು ಡೆಮಾನ್ಸ್ಟ್ರೇಟ್ 2 ಟೈಪ್ಸ್ ಆಫ್ ಚಾರ್ಜಸ್. ನಾನು ಪಾಸಿಟಿವ್ ಇದೆ ಅಂತಾನೂ ಕೂಡ ತೋರಿಸ್ಬೇಕು, ನೆಗೆಟಿವ್ ಇದೆ ಅಂತಾನೂ ಕೂಡ ತೋರಿಸ್ಬೇಕು. ನಾನಿಲ್ಲಿ ಈ ಡೆಮಾನ್ಸ್ಟ್ರೇಷನ್ ಇಂದ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಎರಡೂ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದೀವಿ. ಸೊ ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ವಿ ಹ್ಯಾವ್ 2 kinds ಆಫ್ ಚಾರ್ಜಸ್. ಐ ಥಿಂಕ್ ಇದು ಕ್ಲಿಯರ್ ಆಗಿದೆ. ಸೊ ಎಕ್ಸಾಮ್ ಅಲ್ಲಿ ಹೆಂಗೆ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀಬೇಕು ಸರ್ ಅಂದ್ರೆ ಪಾಯಿಂಟ್ ನಂಬರ್ 1 ಹೆಂಗ್ ಬರೀರಿ. ಪಾಯಿಂಟ್ ನಂಬರ್ 1, ರಬ್ ಎ ಗ್ಲಾಸ್ ರಾಡ್ ವಿತ್ ಯಾವ್ದ್ರ ಜೊತೆ, ಸಿಲ್ಕ್ ಕ್ಲೋತ್ ಜೊತೆ. ವೆನ್ ವಿ ರಬ್ ಎ ಗ್ಲಾಸ್ ರಾಡ್ ವಿತ್ ಸಿಲ್ಕ್ ಕ್ಲೋತ್, glass rod will acquire positive charge. Second point ಅಲ್ಲಿ when we rub a polythene with plastic rod, polythene will acquire positive whereas plastic rod will acquire negative charge. Bring the charged glass rod as well as charged plastic rod towards each other, then it will show some force of interaction. The force of interaction is attractive. When it is attractive, if I have 2 unlike charges, ಯಾವಾಗ ಅಟ್ರಾಕ್ಟಿವ್ ಆಗುತ್ತೆ, 2 unlike charges ಇದ್ದಾಗ ಅಟ್ರಾಕ್ಷನ್ ಆಗುತ್ತೆ. This attraction shows that there are 2 kinds of charges. I think ಈ ಕ್ವಶನ್ ನೀಟಾಗಿ ಎಕ್ಸಾಮ್ ಅಲ್ಲಿ ಬರೀರಿ, ಟ್ರೈ ಮಾಡಿ.
ಲೆಟ್ ಮಿ ಗೋ ಫಾರ್ ಸೆಕೆಂಡ್ ಕ್ವಶನ್. ನೋಡ್ರಿ ಇಲ್ಲಿ ಬಂತು ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ಕ್ವಶನ್ ಬಂತು ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ಕ್ವಶನ್. ರೈಟ್ ದ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಮ್ಯಾಂಡೇಟರಿ ಕ್ವಶನ್, ಪೇ ಅಟೆಂಡೆಡ್ ಕ್ವಶನ್ ಅಂತಾನೆ ಕರೀರಿ. ಈ ಕ್ವಶನ್ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ, ನೆನ್ಪಿಟ್ಕೊಂತ ಹೋಗೋಣ. ಅವ್ರು ಹೇಳಿರೋದೇನು ಅಂದ್ರೆ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಬೇಸಿಕ್ ಪ್ರಾಪರ್ಟೀಸ್. ನಾವು ಬೇಸಿಕ್ ಬರೆಯೋಣ. ಫಸ್ಟ್ ಪ್ರಾಪರ್ಟಿ ಯಾವ್ದಾಗಿರುತ್ತೆ ಬೇಸಿಕ್ ಆಗಿ, ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಚಾರ್ಜಸ್ ಆರ್ ಕ್ವಾಂಟೈಸ್ಡ್? ಚಾರ್ಜು ಹೆಂಗ್ ಸಿಗುತ್ತೆ, ಹೆಂಗಿರುತ್ತೆ ಚಾರ್ಜ್ ಅಂತ ಹೇಳೋದೇ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಸೊ ಚಾರ್ಜಸ್ ಯಾವಾಗಲೂ ನಮಗೆ ಸ್ಪೆಸಿಫಿಕ್ ಆಗಿರೋ ನಂಬರ್ ಅಲ್ಲೇ ಸಿಗುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದ್ರೆ ನಾವು ಯೂಶಲಿ ಹೇಳ್ತೀವಿ Q is equal to N into E ಅಂತ ಕರಿತೀವಿ. Charge is integral multiple of elementary particles where N is called as an integer, E is called as a basic unit ಅಥವಾ elementary particle ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? ಈ ವ್ಯಾಲ್ಯೂ 1.6 into 10 power minus 19 ಕೂಲಂಬ್ ಇರುತ್ತೆ, ನೆನ್ಪಿಟ್ಕೊಂಡಿರಿ. ಸೊ ನನಗೆ ಯಾವಾಗಲೂ ಚಾರ್ಜಸ್ ಹೆಂಗ್ ಸಿಗ್ತವೆ ಅಂದ್ರೆ 1.6 ನ 1 ಜೊತೆ ಮಲ್ಟಿಪ್ಲೈ ಮಾಡಿ, 1.6 ನ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು, 1.6 ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈ ಫಾರ್ಮ್ ಅಲ್ಲೇ ನಮ್ಗೆ ಯಾವಾಗಲೂ ಚಾರ್ಜಸ್ ಸಿಗುತ್ತೆ. ದಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಸೊ ಸಿಂಪಲ್ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಾವು ಅಂಗಡಿಗೆ ಹೋಗಿ 1 ಪೆನ್ ಕೊಡಿ ಅಂದ್ರೆ ಅಂಗಡಿಯವನು ಕೊಡ್ತಾನೆ, 2 ಪೆನ್ ಕೊಡಿ ಅಂದ್ರೂ ಕೊಡ್ತಾನೆ, 3 ಪೆನ್ ಕೊಡಿ ಅಂದ್ರೆ 3 ಪೆನ್ ಕೊಡ್ತಾನೆ, ತೆಗಿತಾನೆ 3 ಪೆನ್ ಕೊಡ್ತಾನೆ. ಅದೇ ನಾವು ಅಂಗಡಿಗೆ ಹೋಗ್ಬಿಟ್ಟು 1.5 ಪೆನ್ ಕೊಡಿ ಅಂದ್ರೆ ಕೊಡಕ್ಕಾಗಲ್ಲ. ಬಿಕಾಸ್ 1.5 ಅನ್ನೋ ಪೆನ್ ಇರಲ್ಲ, 1.5 ನಂಬರ್ ಇರೋ ಪೆನ್ ಸಿಗಲ್ಲ ನಮಗೆ. ಅದೇ ತರ ಚಾರ್ಜಸ್ಸು ಕೂಡ 1.6 into 10 power minus 19 ಕೂಲಂಬ್ ಚಾರ್ಜ್ ಸಿಗುತ್ತೆ. ನೆಕ್ಸ್ಟ್ ಚಾರ್ಜ್ ಯಾವ್ದು ಸಿಗುತ್ತೆ ಅಂದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್ 2.16 10 power minus 19. ನೆಕ್ಸ್ಟ್ ಚಾರ್ಜ್ ಸಿಗೋದೆ ನಮಗೆ ಈ ಚಾರ್ಜು. ಇನ್ ಬಿಟ್ವೀನ್ ದಿಸ್ 2 ಚಾರ್ಜಸ್ ಯಾವ್ದು ಸಿಗಲ್ಲ. ಇನ್ ಬಿಟ್ವೀನ್ ದಿಸ್ 2 1.6 ಇಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ 3.2 ಏನೋ ಬರುತ್ತೆ. ನಡುವೆ ಯಾವ ಚಾರ್ಜಸ್ ಸಿಗಲ್ಲ. ನಡುವೆ ಯಾವ ಚಾರ್ಜಸ್ 1.5 into 1.6 ಆ ಥರ ಚಾರ್ಜಸ್ ಇಲ್ಲ. ಚಾರ್ಜಸ್ ಯಾವಾಗಲೂ ಕೂಡ ಸ್ಟ್ಯಾಂಡರ್ಡ್ ನಂಬರಲ್ಲೇ ಸಿಗುತ್ತೆ. ಇದು ನಾವೇನು ಕರಿತೀವಿ? ಕ್ವಾಂಟೈಸ್ಡ್ ಅಂತ ಕರಿತೀವಿ, ನೆನ್ಪಿಟ್ಕೊಂಡಿರಿ. ಇದು ಆಲ್ರೆಡಿ ನಿಮಗೆ ತಿಳಿದಿರುತ್ತೆ, ಬಟ್ ಆದರೂ ಕೂಡ ಒಂದ್ಸಲ ಹೇಳ್ತಾ ಇದ್ದೀನಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂದ್ರೆ ಏನು ಅಂತ. ರೈಟ್? ಸೂಪರ್. ಫಸ್ಟ್ ಬೇಸಿಕ್ ಪ್ರಾಪರ್ಟಿ ಯಾವುದು ಅಂತ ಗೊತ್ತಾಯ್ತು ಇವಾಗ. ಫಸ್ಟ್ ಬೇಸಿಕ್ ಪ್ರಾಪರ್ಟಿ ಇಸ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ರೈಟ್? ಸೂಪರ್. ಸೆಕೆಂಡ್ ಬೇಸಿಕ್ ಪ್ರಾಪರ್ಟಿ ಬರೀರಿ, ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಐ ಕ್ಯಾನ್ ಆಡ್ ಎ ಚಾರ್ಜಸ್. ಚಾರ್ಜಸ್ನ ಆಡ್ ಮಾಡ್ಬೋದಂತೆ, ಆರಾಮಾಗಿ ಆಡ್ ಮಾಡ್ಬೋದಂತೆ, ಟೋಟಲ್ ನಂಬರ್ ಆಫ್ ಚಾರ್ಜಸ್ನ ಫೈಂಡ್ ಔಟ್ ಮಾಡ್ಬೋದಂತೆ. ಸೊ ಅದನ್ನ ಏನ್ ಕರಿತೀವಿ? ಅಡಿಟಿವ್ ಅಂತ ಕರಿತೀವಿ. ಅಂಡ್ ಥರ್ಡ್ ಬೇಸಿಕ್ ಪ್ರಾಪರ್ಟಿ ಇಸ್ ಚಾರ್ಜಸ್ ಆರ್ ಕನ್ಸರ್ವ್ಡ್. ಚಾರ್ಜಸ್ ಏನಾಗಿರುತ್ತೆ? ಕನ್ಸರ್ವ್ಡ್ ಆಗಿರುತ್ತೆ. ದಿಸ್ ಆರ್ ಸಮ್ ಆಫ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಇವನ್ ಏನ್ ಕರಿತೀವಿ ನಾವು? ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಕರಿತೀವಿ. ಇದು 3 ಮಾರ್ಕ್ ಅಲ್ಲಿ ಕೇಳಬಹುದು ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಂಡು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ಚಾರ್ಜಸ್ ಆರ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಕ್ಲಿಯರ್ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡುವ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್. ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್ ಅಂತ ಕೇಳ್ತಾರೆ. ಸ್ಟೇಟ್ಮೆಂಟ್ ಬರೆಯೋದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಸ್ಟೇಟ್ಮೆಂಟ್ ಆಮೇಲೆ ಬರೆಯೋಣ, ಕೇಳಿಸ್ಕೊತಾ ಹೋಗಿ. ಲೆಟ್ ಮಿ ಅಸ್ಯೂಮ್ ಮಾಡ್ಕೊಳ್ಳಿ, ಅನ್ಕೊಳ್ಳಿ ನನ್ನ ಹತ್ರ 2 ಚಾರ್ಜ್ ಇದೆ ಅಂತ. ಒಂದು ಚಾರ್ಜ್ Q1, ಇನ್ನೊಂದು ಚಾರ್ಜ್ Q2. ಕ್ಲಿಯರ್? ಒಂದು ಚಾರ್ಜ್ Q1 ಇದೆ, ಇನ್ನೊಂದು ಚಾರ್ಜ್ ಏನಿದೆ? Q2 ಇದೆ. ನಾನಿವಾಗ ಏನ್ ಮಾಡ್ತೀನಿ? ಫೋರ್ಸ್ ಆನ್ 2 ನ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ವಾಟ್ ಯು ವಿಲ್ ಡೂ? ಫೋರ್ಸ್ ಆನ್ 2 ನ ಫೈಂಡ್ ಔಟ್ ಮಾಡಿದ್ರೆ ಏನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಫೋರ್ಸ್ ಆನ್ 2 ಡ್ಯೂ ಟು 1 ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ. ಕುಲುಮ್ಸ್ ಲಾ ನಮಗೆ ಗೊತ್ತಿದೆ, ಅದರ ವ್ಯಾಲ್ಯೂ 1 ಡಿವೈಡೆಡ್ ಬೈ 4 pi epsilon naught Q1 Q2 by R² ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸಪೋಸ್ ಇದೇ ಕಂಡೀಷನ್ ಅಲ್ಲಿ ನನಗೆ Q1 Q2 ಅಂಡ್ ಇನ್ನೂ ಒಂದು ಚಾರ್ಜ್ ಇದೆ Q3 ಅಂತ. ಐ ಹ್ಯಾವ್ ಒನ್ ಮೋರ್ ಚಾರ್ಜ್ Q3 ಅಂತ ಇನ್ನೂ ಒಂದು ಚಾರ್ಜ್ ಇದೆ. ಸೊ ಇವಾಗ ಕ್ವಶನ್ ಕೇಳ್ತೀನಿ, ಫೈಂಡ್ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್. ಸೆಕೆಂಡ್ ಚಾರ್ಜ್ ಮೇಲೆ ಫೋರ್ಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ಸೆಕೆಂಡ್ ಚಾರ್ಜ್ ಮೇಲೆ ಫೋರ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡ್ತೀರಾ? ಫೋರ್ಸ್ ಡ್ಯೂ ಟು 2 ಬಿಕಾಸ್ ಆಫ್ 1 ನ ಫೈಂಡ್ ಔಟ್ ಮಾಡ್ಕೋತೀರಾ, ಪ್ಲಸ್ ಫೋರ್ಸ್ ಡ್ಯೂ ಆನ್ 2 ಬಿಕಾಸ್ ಆಫ್ ಥರ್ಡ್ ಚಾರ್ಜ್ ಫೈಂಡ್ ಔಟ್ ಮಾಡ್ಕೋತೀರಾ. ನೋಡ್ರಿ, 2 ಚಾರ್ಜಸ್ ಇದ್ದಾಗ ಫೋರ್ಸ್ ಆನ್ 2 ಡ್ಯೂ ಟು 1 ಮಾತ್ರ ಮಾಡ್ಕೊಂಡಿದ್ವಿ. ಅದೇ ಜಾಗದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಚಾರ್ಜ್ ಬಂದ ತಕ್ಷಣ ಏನ್ ಮಾಡ್ತಿದೀವಿ? ನಾವೇನ್ ಮಾಡ್ತಾ ಇದೀವಿ? ಒಂದು ಚಾರ್ಜ್ ಇವೆರಡರ ನಡುವೆ ಫೋರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಮತ್ತೆ ಇವೆರಡು ನಡುವೆ ಇರೋ ಫೋರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ? ವೆಕ್ಟಾರ್ ಅಡಿಷನ್ಸ್ ಮಾಡ್ತಾ ಇದೀವಿ. ವೆಕ್ಟಾರ್ ಅಡಿಷನ್ಸ್ ಮಾಡ್ತಾ ಇದೀವಿ, ನೆನ್ಪಿಟ್ಕೊಂತ ಹೋಗಿ. ಬರೀ ಅಡಿಷನ್ ಮಾಡ್ತಾ ಇಲ್ಲ, ಮೇಲ್ಗಡೆ ನಾನು ವೆಕ್ಟಾರ್ ಬರ್ತಿದ್ದೀನಿ. ವಿ ವಿಲ್ ಡೂ ವೆಕ್ಟಾರ್ ಅಡಿಷನ್ಸ್.
ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವೇನು ಕರಿತೀವಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಆಕ್ಚುಲಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಫೋರ್ಸ್ ಆನ್ 2ನೇ, ಬಟ್ ಇಟ್ ಈಸ್ ನೆಟ್ ಫೋರ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದು ನೆಟ್ ಫೋರ್ಸ್ ಆಗಿರುತ್ತೆ. ಅಂದ್ರೆ ಏನ್ ಸರ್, ವಾಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ದಿಸ್? ಇದನ್ನು ಯೂಸ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಹೆಂಗೆ ಬರಿಬೋದು ಸರ್ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಆಗಿ ಬರಿಬೋದು. ನನ್ನ ಹತ್ರ n ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ಅನ್ಕೋಣ. ಐ ಹ್ಯಾವ್ n ನಂಬರ್ ಆಫ್ ಚಾರ್ಜಸ್. ಇವಾಗ ನಾನು ಏನು ಮಾಡಬೇಕು, ಫೋರ್ಸ್ ನೆಟ್ ಫೋರ್ಸ್ ಆನ್ ಎನಿ ಒನ್ ಆಫ್ ದಿ ಚಾರ್ಜ್ ಫೈಂಡ್ ಔಟ್ ಮಾಡಬೇಕು. ನೆಟ್ ಫೋರ್ಸ್ ಆನ್ ಎನಿ ಒನ್ ಆಫ್ ದಿ ಚಾರ್ಜ್ ಫೈಂಡ್ ಔಟ್ ಮಾಡಕ್ಕೆ ಏನು ಮಾಡ್ತೀರಾ, ವಾಟ್ ಯು ವಿಲ್ ಡೂ, ನಾನು ವೆಕ್ಟಾರ್ ಸಮ್ ಮಾಡ್ತೀನಿ. ಯಾವ ವೆಕ್ಟಾರ್ ಸಮ್ ಮಾಡ್ತೀರಾ, ಎಲ್ಲಾ ಫೋರ್ಸಸ್ದು ಆ ಪರ್ಟಿಕ್ಯುಲರ್ ಚಾರ್ಜ್ ಮೇಲಾಗೋ ಫೋರ್ಸಸ್ನ ವೆಕ್ಟಾರ್ ಸಮ್ ಮಾಡ್ತಾ ಹೋಗ್ತೀನಿ. ದ ವೆಕ್ಟಾರ್ ಸಮ್ ಡ್ಯೂ ಟು ದ ಅದರ್ ಚಾರ್ಜಸ್ ಮಾಡ್ತಾ ಹೋಗ್ತೀನಿ. ಅವಾಗ ನಂಗೆ ಏನು ಸಿಗುತ್ತೆ, ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಸಿಗುತ್ತೆ. ಸೊ ಈ ಕಾನ್ಸೆಪ್ಟ್ನ ಏನು ಕರಿತೀವಿ ನಾವು, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಿಲ್ಲಲ್ಲ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನು, ಇನ್ನ ಮುಂದೆ ಇದೆ ಕಾನ್ಸೆಪ್ಟು, ಕೇಳಿಸ್ಕೊತ ಹೋಗಿ ಕರೆಕ್ಟಾಗಿ ಗಮನ ಹರಿಸಿ. ಇದ್ರ ನಡುವೆ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಂದಿತ್ತು ನಮಗೆ, ಅದನ್ನೇನು ಕರೆದ್ವಿ ನಾವು, F21 ಅಂತ ಕರೆದಿದ್ವಿ. ಕರೆಕ್ಟಾ, ಐಗಾಳೆ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವಿ ಇವೆರಡು ನಡುವೆ F21 ಅಂತ ಕರೆದ್ವಿ. ಕರೆಕ್ಟಾ, ಇದ್ರ ನಡುವೆ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಇದೆ, ಅದನ್ನ F23 ಅಂತ ಕರೆದಿದ್ವಿ. ಕರೆಕ್ಟಾ, ಇವೆರಡು ನಡುವೆ ಇರೋ ಫೋರ್ಸ್ ಆಫ್ ಇಂಟ್ರಾಕ್ಷನ್ F23 ಅಂತ ಕರೆದ್ವಿ. ಕರೆಕ್ಟಾ, ಸೂಪರ್. F21 ಇದೆಯಲ್ಲ, ಈ F21 ಇದೆಯಲ್ಲ, ಇದೆಷ್ಟು ಫೋರ್ಸ್ ಬಂದಿರುತ್ತೋ ಥರ್ಡ್ ಚಾರ್ಜ್ ಇಂದ ಅಥವಾ ಮೂರನೇ ಚಾರ್ಜ್ ಇಂದ ಈ ಫೋರ್ಸ್ ಏನು ಆಲ್ಟರ್ ಆಗಲ್ಲ. The force between two charges is unaltered because of the presence of the third charge. ಮೂರನೇ ಚಾರ್ಜ್ ಪ್ರೆಸೆಂಟ್ ಆಗಿರೋದ್ರಿಂದ ಇವೆರಡು ಫೋರ್ಸ್ ನಡುವೆ ಇದೆಯಲ್ಲ ಫೋರ್ಸ್ ಆಫ್ ಇಂಟ್ರಾಕ್ಷನ್, ಅದು ಆಲ್ಟರ್ ಆಗಲ್ಲ. ಬಟ್ ನೆಟ್ ಫೋರ್ಸ್ ಇದೆಯಲ್ಲ ಇದ್ರ ಮೇಲೆ ಅದು ಆಲ್ಟರ್ ಆಗುತ್ತೆ. ಸೊ ನೆಟ್ ಫೋರ್ಸ್ ವಿಲ್ ಗೆಟ್ ಆಲ್ಟರ್, ಬಟ್ ನನಗೇನಾಗಿದೆ, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವಿಲ್ ಅನ್ಆಲ್ಟರ್ಡ್. ಇವೆರಡು ನಡುವೆ ಫೋರ್ಸು ಈ ಥರ್ಡ್ ಚಾರ್ಜ್ ಇರೋದ್ರಿಂದ ಏನು ಆಲ್ಟರ್ ಆಗಲ್ಲ. ಸೊ ನೋಡಿ, ಇಲ್ಲೊಂದು ಚಾರ್ಜ್ ಇದೆ, ಬಿಕಾಸ್ ಆಫ್ ದಿಸ್ ಚಾರ್ಜ್ ಇಲ್ಲಿಂದ, ಇವೆರಡು ನಡುವೆ ಇರೋ ಫೋರ್ಸ್ ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಬಟ್ ಇದ್ರ ಮೇಲೆ ಆಗೋ ನೆಟ್ ಚಾರ್ಜ್ ಏನಾಗುತ್ತೆ, ನೆಟ್ ಫೋರ್ಸ್ ಅಫೆಕ್ಟ್ ಆಗುತ್ತೆ. ಸೊ ನೆನ್ಪಿಟ್ಕೊಂತ ಹೋಗಿ, ಇದನ್ನ ನಾವೇನು ಕರಿತೀವಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೊ ಸ್ಟೇಟ್ಮೆಂಟ್ ಬರೀಬೇಕು ಅಂದ್ರೆ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಸ್ಟೇಟ್ ದಟ್ ಇಫ್ ಐ ಹ್ಯಾವ್ n ನಂಬರ್ ಆಫ್ ಚಾರ್ಜಸ್, ದ ಫೋರ್ಸ್ ಆನ್ ಎನಿ ಒನ್ ಆಫ್ ದಿ ಚಾರ್ಜ್ ಈಸ್ ನೆಟ್ ಫೋರ್ಸ್ ದಟ್ ಈಸ್ ಡ್ಯೂ ಟು ದ ವೆಕ್ಟಾರ್ ಅಡಿಷನ್ಸ್ ಆಫ್ all the forces because of the other charges, and the force of interaction between the two charges is unaffected by the other charges. ಇದನ್ನ ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆದ್ರೆ we will get a concept called as a principle of superposition. I think you got an idea about principle of superposition of electric forces. Electric force ಕೇಳಿದ್ರೆ, electric field ಕೇಳಿದ್ರು ಕೂಡ principle of superposition will be remain same. I think it's clear now. So I'll erase this. ಇದನ್ನ erase ಮಾಡ್ಕೋತೀನಿ ಬಿಕಾಸ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಇದನ್ನ erase ಮಾಡ್ಕೋಣ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದ್ರೆ ಗೊತ್ತಾಗಿದೆ ಅನ್ಕೋತೀನಿ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದ್ರೆ ಯಾವುದಾದ್ರೂ ಒಂದು ಚಾರ್ಜ್ ಮೇಲೆ ಫೋರ್ಸ್, ನೆಟ್ ಫೋರ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಮಾಡ್ತೀರಾ, ವೆಕ್ಟಾರ್ ಸಮ್ ಆಫ್ ದಿ ಫೋರ್ಸಸ್ ಡ್ಯೂ ಟು ದ ಅದರ್ ಚಾರ್ಜಸ್ ಮಾಡ್ತೀರಾ. ನೆನ್ಪಿಟ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹಂಗೆ ಮುಂದೆ ಹೋಗೋಣ. 3 equal positive charges are placed on the 3 corners of A, B and C of a square ABCD. ಅಂದ್ರೆ ಏನು ಹೇಳ್ತಾ ಇದ್ರು, A ಸ್ಕ್ವಯರ್ ನ ಬರೀರಿ, ಒಂದು ಸ್ಕ್ವಯರ್ ನ ಬರೀರಿ, ಅದಕ್ಕೆ ಹೆಸರು ಕೊಡಿ ಕಾರ್ನರ್ಸ್ಗೆ ABCD ಅಂತ. A ಹತ್ರ ಏನಿಟ್ಟಿದ್ದಾರೆ, 3 ಈಕ್ವಲ್ ಪಾಸಿಟಿವ್ ಚಾರ್ಜ್. ಒಂದು A ಹತ್ರ ಪಾಸಿಟಿವ್ ಚಾರ್ಜ್ ಇಟ್ಟಿದ್ದಾರೆ, B ಹತ್ರನೂ ಕೂಡ ಪಾಸಿಟಿವ್ ಚಾರ್ಜ್ ಇಟ್ಟಿದ್ದಾರೆ, C ಹತ್ರನೂ ಕೂಡ ಪಾಸಿಟಿವ್ ಚಾರ್ಜ್ ಇಟ್ಟಿದ್ದಾರೆ. ಬಟ್ ಡಿ ಹತ್ರ ಯಾವ ಚಾರ್ಜು ಇಟ್ಟಿಲ್ಲ ಕ್ವಶನ್ ಅಲ್ಲಿ, ನೋಡ್ತಾ ಹೋಗೋಣ. ರೈಟ್, ಮುಂದೆ ಹೋಗೋಣ. ಸ್ಕ್ವಯರ್ ABCD. ಸ್ಕೆಚ್ ದಿ ಡಯಾಗ್ರಾಮ್ ಟು ಶೋ ದ ರಿಸಲ್ಟೆಂಟ್ ಫೋರ್ಸ್ ಆನ್ ದಿ ಚಾರ್ಜ್ ಬಿ. ಚಾರ್ಜ್ ಬಿ ಮೇಲೆ ರಿಸಲ್ಟೆಂಟ್ ಫೋರ್ಸ್ ಎಷ್ಟಿದೆ ಸ್ಕೆಚ್ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರೋದು, ಕ್ಯಾಲ್ಕುಲೇಟ್ ಮಾಡಿ ಅಂತ ಅಲ್ಲ. ಸೊ ಇವತ್ತಾನೆ ಕಲ್ತ್ವಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದ್ರೆ, ಈ ಚಾರ್ಜ್ ಮೇಲೆ ಈ ಚಾರ್ಜ್ ಇಂದ ಫೋರ್ಸ್ ಇರುತ್ತೆ, ಅದು ಈ ಕಡೆ ಇರುತ್ತೆ, ಅದನ್ನ ಹೆಸರು ಕರೆಯೋಣ ಫೋರ್ಸ್ ಆನ್ ಬಿ ಡ್ಯೂ ಟು ಎ ಅಂತ ಕರೆಯೋಣ. ಕರೆಕ್ಟ್. ಈ ಚಾರ್ಜ್ ಇಂದ ಈ ಚಾರ್ಜ್ ಮೇಲೆ ಫೋರ್ಸ್ ಇರುತ್ತೆ, ಅದು ಈ ಡೈರೆಕ್ಷನ್ ಇರುತ್ತೆ, ಫೋರ್ಸ್ ಆನ್ ಬಿ ಡ್ಯೂ ಟು ಸಿ ಅಂತ ಕರೆಯೋಣ. ಸೊ ಎಫ್ ಎ ಬಿ ಸಿ ಹತ್ರ ಇರೋ ಚಾರ್ಜ್ ಇಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ? ನೋ, ಎಫೆಕ್ಟ್ ಆಗಲ್ಲ. ಬಿ ಸಿ ಫೋರ್ಸ್ ಬಿ ಸಿ
ಎ ಚಾರ್ಜ್ ಇಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ? ನೋ ಫೋರ್ಸ್. ಬಿ ಸಿ ಎ ಚಾರ್ಜ್ ಇಂದ ಯಾವುದೇ ಎಫೆಕ್ಟ್ ಆಗಲ್ಲ. ಬಟ್ ನೆಟ್ ಫೋರ್ಸ್ ಅಟ್ ಬಿ ಚೇಂಜ್ ಆಗುತ್ತಾ, ಎಫೆಕ್ಟ್ ಆಗುತ್ತಾ? ಎಸ್, ದ ಚಾರ್ಜಸ್ ಪ್ರೆಸೆಂಟ್ ಇರೋದ್ರಿಂದ ನೆಟ್ ಫೋರ್ಸ್ ಬಿ ಮೇಲೆ ಎಫೆಕ್ಟ್ ಆಗುತ್ತೆ. ಅಬ್ಸರ್ವ್ ಮಾಡ್ರಿ, ಇದೊಂದು ಫೋರ್ಸು ದೇ ಆರ್ ಆಕ್ಟಿಂಗ್ ವಿತ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ದ ರಿಸಲ್ಟೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ರಿಸಲ್ಟೆಂಟ್ ಫೋರ್ಸು ಈ ಡೈರೆಕ್ಷನ್ಗೆ ಇರುತ್ತೆ ಪರ್ಟಿಕ್ಯುಲರ್ ಕ್ವಶನ್ಗೆ. ಸೊ ಇಲ್ಲೇನು ಕ್ಯಾಲ್ಕುಲೇಷನ್ ಕೇಳ್ತಾ ಇಲ್ಲ, ದೇರ್ ಆಸ್ಕಿಂಗ್ ಅಸ್ ಟು ಸ್ಕೆಚ್ ಮಾಡಕ್ಕೆ ಹೇಳಿದ್ದಾರೆ. ಸ್ಕೆಚ್ ಮಾಡಿದ್ದೀವಿ. ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಇದು ಆನ್ಸರ್ ಆಗಿರುತ್ತೆ. ನೆನ್ಪಿಟ್ಕೊಂಡು ಆನ್ಸರ್ ಮಾಡ್ರಿ ಎಕ್ಸಾಮಲ್ಲಿ ಕೇಳಿದ್ರೆ. ಐ ಥಿಂಕ್ ಈ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ವಿ ಯೂಸ್ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ನ ಯೂಸ್ ಮಾಡಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಕ್ಲಿಯರ್? ಸೂಪರ್. ಶಾಲ್ ವಿ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ಬೇಸಿಕ್ ಅಂತ ಏನು ಕೇಳಿಲ್ಲ, ಯಾವ್ದಾದ್ರು ಪ್ರಾಪರ್ಟಿ ಬರಿಬೋದು ನೀವು. ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಮಗೆ ಗೊತ್ತಿದೆ, ಇಟ್ ಸ್ಟಾರ್ಟ್ಸ್ ಫ್ರಮ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪಾಸಿಟಿವ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಎಂಡ್ಸ್ ಅಟ್, ಎಲ್ಲಿ ಎಂಡ್ ಆಗುತ್ತೆ ಮಗ? ನೆಗೆಟಿವ್ ಚಾರ್ಜ್ ಹತ್ರ ಎಂಡ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೆಕೆಂಡ್ ಪ್ರಾಪರ್ಟಿ ಏನ್ ಬರೀತೀರಾ? ದೇ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್. ಅವು ಕ್ಲೋಸ್ ಲೂಪ್ ನ ಫಾರ್ಮ್ ಮಾಡಲ್ಲ. ಅಂದ್ರೆ ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಗಿ ಡೈರೆಕ್ಟ್ ನೆಗೆಟಿವ್ ಅಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಇದು ಕ್ಲೋಸ್ ಲೂಪ್ ಈ ಕಡೆಯಿಂದ ಇರಲ್ಲ. ದೇ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್. ನೆಕ್ಸ್ಟ್ ಥರ್ಡ್ ಒನ್, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಅದು ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗಲ್ಲ. ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಇಂಟರ್ಸೆಕ್ಟ್ ಆಗಲ್ಲ ಅಂತ ಗೊತ್ತು. ಸೊ ಆದ್ರೆ ಏನಾಗುತ್ತೆ ಅಂತ ಕೂಡ ನಮಗೆ ರೀಸನ್ ಗೊತ್ತು. ಇಫ್ ದೇ ಇಂಟರ್ಸೆಕ್ಟ್ at the point of interaction, it will be having 2 direction, which is not possible. I think ಈ ಕ್ವಶನ್ ತುಂಬಾ ಸುಲಭ ಆಗುತ್ತೆ. ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಬರೋ ಅಂತ ಚಾನ್ಸಸ್ ಹೆವಿ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೂಪರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಅಂಡ್ ಫೈನಲ್ ಕ್ವಶನ್ ಆಫ್ ದಿ 3 marks. Derive the expression for torque experienced by an electric dipole placed in an uniform electric field. Torque experiences by a dipole placed in an uniform electric field. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಡೈಪೋಲ್ ಪ್ಲೇಸ್ ಮಾಡಿದ್ರೆ ಅದಕ್ಕೆ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗುತ್ತಂತೆ. ಫಸ್ಟ್ ಟಾರ್ಕ್ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಣ. ಆ ಟಾರ್ಕ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ ಬನ್ನಿ. ಸೊ ಫಸ್ಟು ನಾವೇನ್ ಮಾಡೋಣ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಬರೆಯೋಣ. ತಲೆಯಲ್ಲಿ ಇಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಯಾವಾಗ ಡಿರೈವೇಶನ್ ಮಾಡ್ತಿರೋ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ಲಿ ಅದರದ್ದು ಡಯಾಗ್ರಾಮ್ ಬರೆಯೋದು ಬಂದರೆ 30% ಆಫ್ ದಿ ವರ್ಕ್ ಇಸ್ ಡನ್. 30% ಡಯಾಗ್ರಾಮ್ ಅಲ್ಲೇ ಮುಗ್ದೋಗುತ್ತೆ. ಡಯಾಗ್ರಾಮ್ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಪ್ರಾಪರ್ ಆಗಿ. ಐ ಟೆಲ್ ಹೌ ಟು ರೈಟ್ ದ ಡಯಾಗ್ರಾಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿರೈವೇಶನ್. ಈ ಡಿರೈವೇಶನ್ಗೆ ಡಯಾಗ್ರಾಮ್ ಬರೆಯೋದು ಹೆಂಗೆ ಅಂತ ನೋಡೋಣ ಬರ್ರಿ. ಫಸ್ಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರೀರಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ ಅಂದರೆ ಪ್ಯಾರಲಲ್ ಲೈನ್ಸ್ ಬರೀಬೇಕು ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಈ ಲೈನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಈ ಲೈನ್ಗೂ ಡಿಸ್ಟೆನ್ಸು ಕೂಡ ಅಷ್ಟೇ ಬರೆದ್ರೆ ವಿ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಅಂತ ಕರಿತೀವಿ. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಹೆಂಗಿರುತ್ತೆ? ಹಿಂಗಿರುತ್ತೆ. ದಿಸ್ ಇಸ್ ನಾನ್ ಯೂನಿಫಾರ್ಮ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ದಿಸ್ ಇಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಡಯಾಗ್ರಾಮ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಡಯಾಗ್ರಾಮ್ ಹೆಂಗಿರುತ್ತೆ? ನಾನು ಈ ಕಡೆ ಬರ್ದೆ ನೋಡಿ, ಈ ಕಡೆ ಬರ್ದಿರೋ ಡಯಾಗ್ರಾಮ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಡಯಾಗ್ರಾಮ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಂತ ಅನ್ಕೋಣ. ಸೊ ಪ್ಯಾರಲಲ್ ಟು ಈಚ್ ಅದರ್ ಇರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಸೇಮ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನ್ ಮಾಡಕ್ ಹೇಳ್ತಾ ಇದಾರೆ ಅವರು? ಡೈಪೋಲ್ ನ ಪ್ಲೇಸ್ ಮಾಡಕ್ ಹೇಳ್ತಾ ಇದಾರೆ. ಡೈಪೋಲ್ ನ ಕಲರ್ ಚೇಂಜ್ ಮಾಡಿ ಬರೆಯೋಣ. ಡೈಪೋಲ್ ನ ಪ್ಲೇಸ್ ಮಾಡಕ್ ಹೇಳ್ತಾ ಇದಾರೆ. ಲೆಟ್ ಮಿ ಪ್ಲೇಸ್ ಎ ಡೈಪೋಲ್ ಇನ್ ದಿಸ್ ಡೈರೆಕ್ಷನ್. ಈ ಕಡೆ ಡೈಪೋಲ್ ಬರೆಯೋಣ. ಸೊ ಡೈಪೋಲ್ ಅಂದ ತಕ್ಷಣ ನಮಗೆ ಗೊತ್ತಿದೆ, ಒಂದ್ ಕಡೆ ಏನಾಗಿರುತ್ತೆ? ನೆಗೆಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದ್ ಕಡೆ ಏನಿರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಎಷ್ಟು ಸ್ಟ್ರೆಂತ್ ಇರುತ್ತೋ ಪಾಸಿಟಿವ್ ಚಾರ್ಜ್ಗೂ ಕೂಡ ಸ್ಟ್ರೆಂತ್ ಅಷ್ಟೇ ಇರುತ್ತೆ. ದೆನ್ ಓನ್ಲಿ ವಿ ಕಾಲ್ ಇಟ್ ಆಸ್ ಎ ಡೈಪೋಲ್. ಈ ಪೋಲ್ ನ ಎ ಅಂತ ಕರೆಯೋಣ, ಈ ಎಂಡ್ ನ ಬಿ ಅಂತ ಕರೆಯೋಣ. ನಮಗೆ ಗೊತ್ತಿದೆ ಎ ಬಿ ಡಿಸ್ಟೆನ್ಸ್ ನ 2a ಅಂತ ಕರೆದಿರೋಣ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಟು ಬಿ ಇಸ್ 2a ಅಂತ ಕರೆಯೋಣ. ಡೀಲ್ ಓಕೆನಾ? ಎಸ್ ಸರ್. ಸೂಪರ್. ಈ ಆಂಗಲ್ ನ ಏನ್ ಕರಿತೀವಿ? ಥೀಟಾ ಅಂತ ಕರಿತೀವಿ. ವೇರ್ ಥೀಟಾ ಈಸ್ ಅನ್ ಆಂಗಲ್ ಬಿಟ್ವೀನ್. ಥೀಟಾ ಈಸ್ ಅನ್ ಆಂಗಲ್ ಬಿಟ್ವೀನ್ ವಾಟ್? ಯಾವ್ದಾದ್ರು ನಡುವೆ ಆಂಗಲ್ P and E ಅಂತ ಕರಿತೀವಿ. ವೇರ್ P is called as a dipole moment and E is called as an electric field. ಡೈಪೋಲ್ ಮೊಮೆಂಟಮ್ ಯಾವ ಕಡೆ ಇರುತ್ತೆ ಸರ್? ಇಟ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಇಂದ
ಪಾಸಿಟಿವ್ ಚಾರ್ಜ್ ಕಡೆ ಇರುತ್ತೆ ಡೈಪೋಲ್ ಮೊಮೆಂಟ್. ನೆನ್ಪಿಟ್ಕೊಳ್ಳಿ, ವಿ ವಿಲ್ ಯೂಸ್ ದಿಸ್ ಅಗೈನ್, ಮುಂದೆ ಯೂಸ್ ಮಾಡ್ತೀವಿ, ಇದನ್ನ ನೆನ್ಪಿಟ್ಕೊಂತ ಹೋಗಿ. ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಅಂತ ಅನ್ಕೋತೀನಿ. ಡನ. ಸೊ ಈಗ ಡಿರೈವೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಡಿರೈವೇಶನ್ ಮಾಡೋದಕ್ಕಿಂತ ಮುಂಚೆ ಇದ್ರ ಮೇಲೆ ಎಕ್ಸ್ಪೀರಿಯನ್ಸಸ್ ಆಗೋ ಫೋರ್ಸಸ್ನ ಬರೆಯೋಣ. ಸೊ ನೋಡ್ರಿ, ಇಲ್ಲೊಂದು ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಯಾವಾಗ ಒಂದು ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತಿರೋ ಅವಾಗ ಅದಕ್ಕೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಫೋರ್ಸ್ ಎಷ್ಟಿರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ದಟ್ ಚಾರ್ಜ್. ಆ ಚಾರ್ಜ್ ವ್ಯಾಲ್ಯೂ ಎಷ್ಟಿರುತ್ತೋ ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನನಗೆ ಏನ್ ಸಿಗುತ್ತೆ? ಫೋರ್ಸ್ ಸಿಗುತ್ತೆ. ಪಾಸಿಟಿವ್ ಚಾರ್ಜ್ದು ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ ಅಂದ್ರೆ ಪಾಸಿಟಿವ್ ಚಾರ್ಜ್ ಫೋರ್ಸ್ ಆಲ್ವೇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೋ ಪಾಸಿಟಿವ್ ಚಾರ್ಜ್ದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಆ ಡೈರೆಕ್ಷನ್ಗೆ ಇರುತ್ತೆ. ವೆರಾಸ್ ನೆಗೆಟಿವ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್, ದಟ್ ಫೋರ್ಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು ಇ ಇಂಟು ಕ್ಯೂನೇ ಆಗಿರುತ್ತೆ. ಬಟ್ ಡೈರೆಕ್ಷನ್ ಏನಿರುತ್ತೆ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಇವಾಗ ನಮಗೆ ಫೋರ್ಸು ಕೂಡ ಗೊತ್ತಾಯ್ತು. ಕ್ಲಿಯರಾ? ಸೂಪರ್. ಅದಾದ್ಮೇಲೆ ಏನ್ ಬೇಕು ನನಗೆ? ಟಾರ್ಕ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ರೆ, ಟಾರ್ಕ್ ನ ಫೈಂಡ್ ಔಟ್ ಮಾಡಕ್ಕೆ ನಮಗೆ ಫಾರ್ಮುಲಾ ಗೊತ್ತು. ಫಸ್ಟ್ PUC ಎಲ್ಲ ಕಲ್ತಿದ್ವಿ. ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ. ಸೊ ಇವಾಗ ನನಗೆ ಫೋರ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು ಹೇಗೆ? ಅದಕ್ಕಿಂತ ಮುಂಚೆ ಈ ಫೋರ್ಸ್ ಈಕ್ವಲ್ ಅಂಡ್ ಆಪೋಸಿಟ್ ಇದ್ದಾಗ ದಿಸ್ ವಿಲ್ ಸ್ಟಾರ್ಟ್ ಟು ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಐ ಅಪ್ಲೈ ಎ ಫೋರ್ಸ್ ಇಲ್ಲೊಂದು ಅಪೋಸಿಟ್ ಡೈರೆಕ್ಷನ್ಗೆ ಈಕ್ವಲ್ ಅಂಡ್ ಅಪೋಸಿಟ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ? ಇಟ್ ವಿಲ್ ಸ್ಟಾರ್ಟ್ ಟು ರೊಟೇಟ್ ಲೈಕ್ ದಿಸ್. ಇವಾಗ ಡೈಪೋಲ್ ಏನಾಗುತ್ತೆ? ರೊಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೊಟೇಷನ್ ಎಫೆಕ್ಟ್ನೇ ಟಾರ್ಕ್ ಅಂತ ಕರೆಯೋದು. ಸೂಪರ್. ಈಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಡ್ರಾಪ್ ಎ ಪರ್ಪೆಂಡಿಕ್ಯುಲರ್. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿ ಸಿ. ಐ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಬಿ ಸಿ ನ ಫೈಂಡ್ ಔಟ್ ಮಾಡಿದ್ರೆ ನಿನಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವ್ಯಾಲ್ಯೂನು ಕೂಡ ಸಿಕ್ಕೋಗುತ್ತೆ. ಸೊ ಇಷ್ಟು ಗೊತ್ತಾದ್ರೆ ವಿ ಕ್ಯಾನ್ ಸ್ಟಾರ್ಟ್ ಡಿರೈವಿಂಗ್ ಎನ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ವಿ ನೋ ದಟ್, ನಮಗೆ ಗೊತ್ತು, ಈ ಹೋಗೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ರೈಟ್ ಎ ಕನ್ಸಿಡರೇಷನ್ ಪಾರ್ಟ್ನ ಬರೀಬೇಕು, ಇಲ್ಲಾಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರಲ್ಲ. ಕನ್ಸಿಡರ್ ಪಾರ್ಟ್ ಬರೆಯೋದು ವೆರಿ ಸಿಂಪಲ್. ಅದಕ್ಕೆ ಹೇಳಿದ್ರು ಡಯಾಗ್ರಾಮ್ ಕಲ್ತ್ಕೊಳ್ಳಿ ಪ್ರಾಪರ್ ಆಗಿ. ಕನ್ಸಿಡರೇಷನ್ ಈಸಿ. ಹೆಂಗೆ ಸರ್ ಕನ್ಸಿಡರ್ ಬರೆಯೋದಂದ್ರೆ, ಕನ್ಸಿಡರ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ. ನಾವು ಕೂಡ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ವಿ. A dipole is placed at an angle of theta in a uniform electric field. Dipole place ಮಾಡ್ತಾ ಇದೀನಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಆಂಗಲ್ ಥೀಟಾ, where angle theta is an angle between what? P and E. ಅಲ್ಲಿ ಮುಗೀತು. The dipole have a dipole momentum P. The dipole has a dipole momentum P and length of the dipole is 2a. ಸೊ ಇಷ್ಟು ಬರೆಯಕ್ಕೆ ನಮ್ಗೇನು ಕಷ್ಟ ಇದೆಯಾ? ಡಯಾಗ್ರಾಮ್ ನೋಡ್ಕೊಂಡ್ವಿ, 4-5 ಸೆಂಟೆನ್ಸ್ ಬರ್ದ್ವಿ. ಸೊ ಇವಾಗ ಏನ್ ಮಾಡಬೇಕು? ವಿ ನೋ ದಟ್ ಟಾರ್ಕ್ ಇಸ್ ಈಕ್ವಲ್ ಟು ಏನ್ ಮಗ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನಾನು ಈ ಫೋರ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಇ ಇಂಟು ಕ್ಯೂ ಅಂತ ಬರೀತೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಬಿ ಸಿ. ಈಗ ಬಿ ಸಿ ನ ಫೈಂಡ್ ಔಟ್ ಮಾಡೋಣ. ಟು ಫೈಂಡ್ ಬಿ ಸಿ ನ ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡೋಣ? ಅಪ್ಲೈ ಸೈನ್ ಥೀಟಾ ಫಾರ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಸೈನ್ ಥೀಟಾ ಅಪ್ಲೈ ಮಾಡ್ರಿ. ಇಲ್ಲಿ ಥೀಟಾ ಇದ್ರೆ ಅಫ್ಕೋರ್ಸ್ ಇದು ಕೂಡ ಥೀಟಾನೇ ಇರುತ್ತೆ. ಸೈನ್ ಥೀಟಾನ ಅಪ್ಲೈ ಮಾಡ್ರಿ. ಇದು ಥೀಟಾ ಇದ್ರೆ ಇದು ಕೂಡ ಥೀಟಾ ಇರುತ್ತೆ. ಕರೆಕ್ಟಾ? ಥೀಟಾ ಇದ್ರೆ ಥೀಟಾ ಇರುತ್ತೆ. ಸೈನ್ ಥೀಟಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಟು ಫೈಂಡ್ ಬಿ ಸಿ, ಟ್ರಯಾಂಗಲ್ BCA ಗೆ ಅಪ್ಲೈ ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ? ಈ ಟ್ರಯಾಂಗಲ್ಗೆ BC ಅಪಾನ್ AB. BC ಮೇಲ್ ಬರುತ್ತೆ, ಡಿವೈಡೆಡ್ ಬೈ AB ಕೆಳಗೆ ಬರುತ್ತೆ. ಸೊ ದೇರ್ಫೋರ್ BC is equal to AB into sin theta. Replace the value. Therefore tau is equal to ಏನಾಗುತ್ತೆ? E into Q into AB sin theta. What is the value of AB I have taken? AB value ಎಷ್ಟು ತಗೊಂಡಿದ್ದೀನಿ ನೋಡ್ರಿ? 2a ಅಂತ ತಗೊಂಡಿದ್ದೀನಿ. E into Q into 2a sin theta. Therefore I know that Q into 2a is nothing but PE sin theta ಅಂತ ಕರಿತೀವಿ. This is the value of your torque. So torque ಇಷ್ಟಿರುತ್ತೆ. Clear? So they are asking us to find out the value of torque. We found the value of torque. Torque value ನ find out ಮಾಡಕ್ಕೆ ಹೇಳಿದ್ರು and ಈ ಕ್ವೆಶ್ಚನ್ ಅಲ್ಲಿ torque value ನ find out ಮಾಡಿದೀವಿ. To write this derivation we will be having 3 marks in the examinations. 3 ಮಾರ್ಕ್ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಆರಾಮಾಗಿ ನೀಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿದ್ರೆ you will get 3 out of 3. I think it's clear enough. If you want to make a note on this, note ಮಾಡ್ಕೊಳ್ಳಿ. So next
ಇನ್ಯಾವ ಕ್ವಶನ್ ಇಲ್ಲ. ಸೊ ದಿಸ್ ಆರ್ ದ ಕ್ವಶನ್ಸ್ ಐ ಹ್ಯಾವ್ ಟೇಕನ್ ಫಾರ್ ದಿಸ್ ವಿಡಿಯೋ. 3 ಮಾರ್ಕ್ಸ್ ಕ್ವಶನ್ ತಗೊಂಡಿದ್ದೀನಿ. 3 ಮಾರ್ಕ್ಸ್ ಕ್ವಶನ್ ಚಾಪ್ಟರ್ ನಂಬರ್ 1 ಇಂದ ಪಾಸಿಬಲ್ ಕ್ವಶನ್ಸ್ ಇದೆ, 6 ಕ್ವಶನ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ 5 ಮಾರ್ಕ್ಸ್ ಕ್ವಶನ್ಸ್ನ 2 ಪಾರ್ಟ್ಸ್ ಆಗಿ ಮಾಡಿಕೊಂಡು ಒಂದು ಕ್ವಶನ್ಸ್ ಯಾವ್ಯಾವ ಬರ್ತವೆ 5 ಮಾರ್ಕ್ಸಲ್ಲಿ ಯೂಶಲಿ ವಿಲ್ ಗೆಟ್ ಡಿರೈವೇಷನ್ಸ್ and we usually get numerical problem. Next video dalli we will discuss about 5 marks question of the chapter number 1 and ಅದಾದ್ಮೇಲೆ MCQs of chapter number 1 ನ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಅದಾದ್ಮೇಲೆ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಆದಷ್ಟು ಬೇಗ ಕಲಿತಾ ಹೋಗೋಣ, ರೈಟ್? ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ಆದಷ್ಟು ಸೆಕೆಂಡ್ PUC ಹುಡುಗರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ, ಸೊ ದಟ್ ದೇ ಗೆಟ್ ಬೆನಿಫಿಟೆಡ್. ಅವರು ಕೂಡ ಬೆನಿಫಿಟ್ ಆಗ್ತಾರೆ ಆ್ಯಂಡ್ ಎಕ್ಸಾಮಲ್ಲಿ ಈ ಕ್ವಶನ್ಸ್ ಬಂದಾಗ ಒಳ್ಳೆ ಆನ್ಸರ್ ಬರೆದು ಒಳ್ಳೆ ಮಾರ್ಕ್ಸ್ ತಗೊಳೋದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋದಲ್ಲಿ ನಿಲ್ಲಿಸ ಹೋಗೋಣ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಕ್ವಶನ್ಸ್ನ ಕಲಿತಾ ಹೋಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಆಲ್ ದ ವೆರಿ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್.